ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದದಲ್ಲಿ ಚತುರ್ಥೋಧ್ಯಾಯ. ಸೂತ ಉವಾಚ. ವೈಯಾಸಕೇರಿತಿ ವಚಸ್ತತ್ವನಿಶ್ಚಯಮಾತ್ಮನಃ ಉಪಧಾರ್ಯ ಮತಿಂ ಕೃಷ್ಣೇ ಔತ್ತರೇಯಃ ಸತೀಂ ವ್ಯಧಾತ್. ರಾಜಃ ಪ್ರಶ್ನಂ ಕಥಯಿತುಂ ತಸ್ಯ ಅತಿಶಯಿತ ಅಧಿಕಾರಜ್ಞಾಪನಾಯ ಶುಕ ಉಪದೇಶ ಸಂಜಾತ ವಿಜ್ಞಾನ ವಿರಕ್ತಿ ತಾವದಾಹ. ವೈಯಾಸಕೇರಿತಿ ದ್ವಾಭ್ಯಾಂ. ಈ ಎರಡು ಶ್ಲೋಕದಲ್ಲಿ ಈ ಶುಕಾಚಾರ್ಯರ ಹಿಂದಿನ ಮಾತನ್ನು ಕೇಳಿ ಭಾರಿ ವೈರಾಗ್ಯ ಮೊದಲೇ ವೈರಾಗ್ಯ ಇತ್ತು, ಎಲ್ಲರನ್ನು ಬಿಟ್ಟು ಬಂದಿದ್ದ ಪರೀಕ್ಷಿತ್ ರಾಜ. ಶುಕಾಚಾರ್ಯರ ಮಾತನ್ನು ಕೇಳಿ ಮರಣ ಹೊಂದಿದವರು ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಹಿಂದಿನ 2-3 ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶುಕಾಚಾರ್ಯ. ಅದನ್ನು ಕೇಳಿ ಇನ್ನಷ್ಟು ದೇವರಲ್ಲಿ ಭಕ್ತಿ ಬೆಳೆಯಿತು, ಲೋಕದಲ್ಲಿ ಶರೀರದಲ್ಲಿ ವೈರಾಗ್ಯ ಬೆಳೆಯಿತು, ಹಾಗೆ ಅಂತ ಹೇಳ್ತಾರೆ. ಈ 2 ಶ್ಲೋಕದಲ್ಲಿ ಹೇಳ್ತಾರೆ ಅಂತ. ಆತ್ಮನಃ ಪರಮಾತ್ಮನಃ ತತ್ವಸ್ಯ ನಿಶ್ಚಯ ಏನ ತತ್ತತ. ಈ ಶುಕಾಚಾರ್ಯರ ಈ ಒಂದು ಉಪದೇಶ ಏನಿದೆ, ಈ 3 ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ಅದರಿಂದ ಅವರಿಗೆ ತತ್ವ ನಿಶ್ಚಯ ಆಯ್ತಂತೆ. ಹೌದು, ಪರಮಾತ್ಮನೇ ಸರ್ವೋತ್ತಮ, ಅವನನ್ನ ಕುರಿತಾಗಿಯೇ ಶ್ರವಣ ಮನನ ಧ್ಯಾನಾದಿಗಳನ್ನ ಸದಾ ಮಾಡಬೇಕು. ಬೇರೆ ಲೌಕಿಕವಾದ ಈ ಶರೀರ, ಹೆಂಡತಿ, ಮಕ್ಕಳು, ಸಂಪತ್ತು ಎಲ್ಲವನ್ನೂ ಕೂಡ ಅತಿಯಾಗಿ ಕೊಂಡಾಡಬಾರದು, ಎಷ್ಟು ಬೇಕೋ ಅಷ್ಟೇ, ಹಾಗೆ ಅಂತ ಆ ತತ್ವಜ್ಞಾನ ಆಯ್ತು. ಅದನ್ನ ಹೃದಯ ಉಪಧಾರ್ಯ, ಹಾಗೆ ಅಂತ ಆ ಮಾತನ್ನೆಲ್ಲ ಹೃದಯ ನಿಧಾರ್ಯ, ಹೃದಯದಲ್ಲಿ ಇಟ್ಟುಕೊಂಡು ಔತ್ತರೇಯ ಉತ್ತರಾದೇವಿಯ ಮಗನಾದ ಪರೀಕ್ಷಿತ್ ರಾಜ ಸತೀಂ ವ್ಯಧಾತ್ ರಾಗಾದಿ ದೋಷ ವಿದುರಾಂ. ಮನಸ್ಸಿನಲ್ಲಿ ಇದ್ದ ರಾಗಾದಿ ದೋಷಗಳನ್ನೆಲ್ಲ ಇನ್ನಷ್ಟು ಹೋಗುವಂತೆ ಮಾಡಿಕೊಂಡ ಅಂತ ಹೇಳ್ತಾರೆ. ಎಲ್ಲಿ ಇತ್ತು ಅವನಿಗೆ ಹಾಗೆ ಅಂದ್ರೆ, ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ರಾಜ್ಯೇ ಚಾವಿಕಲೆ ನಿತ್ಯ ನಿರೋಢ ಮಮತಾಂ ಜಹೌ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಆತ್ಮ, ಆತ್ಮ ಅಂದ್ರೆ ತನ್ನ ದೇಹದಲ್ಲಿ, ಜಾಯ ಅಂದ್ರೆ ಹೆಂಡತಿ, ಸುತ ಅಂದ್ರೆ ಮಕ್ಕಳು. ತನ್ನ ದೇಹ, ತನ್ನ ಹೆಂಡತಿ, ತನ್ನ ಮಕ್ಕಳು ಮತ್ತು ಸುತಾಗಾರ, ಆಗಾರ ಅಂದ್ರೆ ಗೃಹ, ಮನೆ, ಅರಮನೆ, ಪಶು, ಪಶು ಸಂಪತ್ತು, ದ್ರವಿಣ ಹಿರಣ್ಯಾದಿ ಸಂಪತ್ತು, ಬಂಧುಷು ತನ್ನ ಬಂಧು ಬಾಂಧವರು ಅಂತ ಹೇಳಿ ಏನಿದ್ದಾರೆ ಅವರ ಮೇಲೆ, ರಾಜ್ಯೇ ಚ ಅವಿಕಲೆ ರಾಜ್ಯದಲ್ಲೂ ಕೂಡ ನಿತ್ಯ ನಿರೂಢಾಂ ಮಮತಾಂ ಜಹೌ. ಅನ್ಯೇಷಾಂ ನಿತ್ಯ ನಿರೂಢ. ಈ ಏನ್ ಪಟ್ಟಿ ಹೇಳಿದ್ರು, ದೇಹ, ಹೆಂಡತಿ, ಮಕ್ಕಳು, ಪಶು, ಹಿರಣ್ಯಾದಿ ಸಂಪತ್ತು, ರಾಜ್ಯ, ಇದರ ಮೇಲೆ ಇರತಕ್ಕ ಒಂದು ಮಮಕಾರ, ಇದು ಬೇರೆಯವರಿಗೆ ಹೋಗೋದೇ ಇಲ್ಲ ಸುಲಭಕ್ಕೆ. ನಿತ್ಯ ನಿರೂಢ ಅಂತ ಹೇಳ್ತಾರೆ. ಅನ್ಯೇಷಾಂ ನಿತ್ಯಂ ನಿರೂಢ ತದಾ ವಿಶೇಷತಃ ಜಹೌ, ಹಾಗೆ ಅಂತ. ಆ ಮಮತೆ, ಇದೆಲ್ಲ ನನ್ನದು ಅಂತ ಏನೋ ಒಂದು ಸಾಮಾನ್ಯರಿಗೆ ಮಮಕಾರ ಇದ್ದೇ ಇರ್ತದೆ. ಇದೆಲ್ಲ ನಂದು, ನನ್ನ ದೇಹ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಮನೆ ಬಾಗಿಲು, ನಂದು ನಂದು ಅಂತ ಅದು ಮೋಹ. ಅದು ನಮ್ದು ಯಾವುದೂ ಇಲ್ಲ, ಈ ಶರೀರವೇ ನಮ್ದಲ್ಲ ಅಂತ ಆದ ಮೇಲೆ ಶರೀರ ನಿಮಿತ್ತಕವಾಗಿ ಬಂದ ಎಲ್ಲವೂ ನಮ್ದೇ ಆಗ್ತದೆ. ಅದು ಈಶಾವಾಸ್ಯಂ, ಇದೆಲ್ಲ ದೇವ್ರದೇ. ಆ ಎಚ್ಚರ ಸಾಮಾನ್ಯ ಬರೋದಿಲ್ಲ. ಆದರೆ ಪರೀಕ್ಷಿತ ರಾಜನಿಗೆ ಮೊದಲೇ ಹೋಗಿತ್ತು, ಅದಕ್ಕೆ ಅದನ್ನೆಲ್ಲ ಬಿಟ್ಟು ಗಂಗಾ ತೀರಕ್ಕೆ ಅವನು ಬಂದದ್ದು. ಇಲ್ಲದಿದ್ದರೆ 7 ದಿನ ಶಾಪ ಇದೆ ಅಂತ ಹೇಳಿ ಅವನಲ್ಲೇ ಯಾವುದೋ ಹಾಸ್ಪಿಟಲ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ಕೋಬಹುದಾಯ್ತು.
ನಾವಾಗಿದ್ರೆ ಹಂಗೆ ಮಾಡೋದು, ಇನ್ನೇನ್ ಮಾಡೋದು, 7 ದಿನ ಇದ್ರೆ ಈಗಲೇ ಸೇರ್ಕೊಂಡ್ಬಿಡೋಣ ಹಾಸ್ಪಿಟಲ್ಲಿ, ಅಕಸ್ಮಾತ್ ತಕ್ಷಕ ಬಂದ್ರೆ ವಿಷ ಬಂದ್ರೆ ಪರಿಹಾರ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರು ಅಂತ ನಾವು ಹೀಗೆ ವಿಚಾರ ಮಾಡೋದು. ಹೊರತು ಮುಂದಿನ ಗತಿ ಏನು ಎಂಬ ಒಂದು ವಿಚಾರ ಸಾಮಾನ್ಯ ನಾವು ಮಾಡೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು, ಅನ್ಯೇಷಾಂ ನಿತ್ಯಂ ನಿರೂಢ. ಬೇರೆಯವರಿಗೆ ಗಟ್ಟಿ ಕೂತಿರ್ತದೆ ಈ ಚಿಂತನೆ. ಯಾವುದು? ನಾನು, ನನ್ನದು, ನನ್ನ ಹೆಂಡತಿ, ಮಕ್ಕಳು ಇತ್ಯಾದಿಯಾಗಿ. ಆದರೆ ಪರೀಕ್ಷಿತ್ನಿಗೆ ಮೊದಲೇ ಇಲ್ಲ ಅದು. ಈ ಶುಕಾಚಾರ್ಯರ ಮಾತನ್ನು ಕೇಳಿ ಇನ್ನು ತಾನು ತಿಳ್ಕೊಂಡದ್ದೇ ಸರಿ ಹಾಗೆ ಅಂತ ದೃಢವಾಯ್ತಂತೆ ಅದು. ಅದರಿಂದ ಈ ವಸ್ತುವಿನ ಮೇಲೆ ಮಮತಾಂ ಜಹೌ ಹಾಗೆ ಅಂತ ಹೇಳ್ತಾರೆ. ನಿಶೇಷತಃ ತ್ಯಕ್ತವಾನ್ ಅಂತ ಹೇಳ್ತಾರೆ. ಚೂರು ಬ್ಯಾಲೆನ್ಸ್ ಇಲ್ಲದೆ ಆ ಮಮತೆಯನ್ನ ಕಳ್ಕೊಂಡ. ನೋಡಿ, ಅವರನ್ನೇ ಕಳ್ಕೊಳ್ಳೋದಲ್ಲ, ಈ ಮಮತೆಯನ್ನ ಬಿಡಬೇಕೇ ಹೊರತು ಶರೀರ, ಹೆಂಡತಿ, ಮಕ್ಕಳು, ಸಂಪತ್ತು ಅದನ್ನ ಬಿಡು ಅಂತ ಹೇಳಿಲ್ಲ. ಅದರ ಮೇಲೆ ಇರತಕ್ಕ ಮಮತೆ, ಇದೆಲ್ಲ ನನ್ನದು ಹಾಗೆ ಅಂತ ಏನು ಮಮತೆ ಇದೆ, ಆ ಮಮತೆಯನ್ನ ಬಿಡು ಅಂತ ಹೇಳ್ತಾರೆ. ಎರಡಕ್ಕೂ ವ್ಯತ್ಯಾಸ ಇದೆ ನೋಡಿ. ತನ್ನ ಶರೀರವನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ಬಿಡು ಅಂತ ದೇವ್ರು ಮತ್ತೆ ಮದುವೆ ಮಾಡ್ಕೊಂಡದ್ದು ಯಾತಕ್ಕೆ? ಬಿಡೋದಕ್ಕ ಮದುವೆ ಮಾಡ್ಕೊಂಡದ್ದು. ಸಂಪತ್ತು ಪಡೆಯೋದು ಯಾತಕ್ಕೆ? ಬಿಡೋದಕ್ಕ ಪಡ್ಕೊಂಡದ್ದು. ಸಂಪತ್ತು ಇರ್ಲಿ, ಹೆಂಡತಿ ಮಕ್ಕಳು ಇರ್ಲಿ, ಮನೆ ಬಾಗಿಲು ಇರ್ಲಿ, ಅದರ ಮೇಲೆ ಏನಿರಬಾರ್ದು? ಮಮತಾ ಇರಬಾರ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು, ಇದು ನನ್ನ ಮನೆ, ಇದು ನನ್ನ ದೇಹ, ಇದು ನನ್ನ ಹೆಂಡತಿ, ನನ್ನ ಮಕ್ಕಳು. ಮತ್ತೆ ಯಾರ್ದು? ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು ಅಂತಾರೆ ನೋಡಿ ಜಗನ್ನಾಥದಾಸರು. ಇವರೆಲ್ಲರೂ ಕೂಡ ನೀನು ತೊಂಡರಪ್ಪ, ನಿನ್ನ ಸೇವಕರು, ನಿನ್ನವರು, ನಿನ್ನ ಅನುಗ್ರಹದಿಂದ ನಮಗೆ ಸಿಕ್ಕಿದ್ದಾರೆ. ಹೇಗೆ ಪದಾರ್ಥವನ್ನ ನೈವೇದ್ಯ ಮಾಡುವಾಗ ಚಿಂತನೆ ಮಾಡ್ತೀವಿ ದೇವರಿಗೆ, ಅನ್ನಾದಿಗಳನ್ನ ದೇವರ ಮುಂದೆ ಇಟ್ಟು ಏನು ಚಿಂತನೆ ಮಾಡ್ತೀವಿ? ಸ್ವಾಮಿ, ಇದೆ ನಿನ್ನ ಅನುಗ್ರಹದಿಂದ ಸಿಕ್ಕಿದ್ದು, ನೀನೇ ಸ್ವೀಕಾರ ಮಾಡಬೇಕು ಹಾಗೆ ಅಂತ. ಅದೇ ರೀತಿಯಾಗಿ ಧಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ ಅಂತಾರೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ. ಎಲ್ಲರನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾವುದು ನಿಂದಲ್ಲ, ನಿನ್ನ ಶರೀರವೇ ನಿಂದ. ಫಸ್ಟ್ ಏನೋ ತಪ್ಪಾಗಿ ಮೊದಲು ನಮ್ಮ ಮನಸ್ಸಿನಲ್ಲಿ ಪ್ರೋಗ್ರಾಮ್ ಮಾಡಿ ಕಲ್ಪನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಅದು ಅಷ್ಟು ಬೇಗ ಹೋಗೋದಿಲ್ಲ. ಅದು ಹೋಗಬೇಕು. ಫಸ್ಟ್ ಈ ಶರೀರ ನಂದಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ, ಈ ಶರೀರ ನಂದಲ್ಲ. ಮತ್ತೆ ಯಾರ್ದು? ನನಗೆ ದೇವರು ಕೊಟ್ಟದ್ದು, ಸಾಧನೆಗಾಗಿ ಬಳಸ್ಕೊ ಅಂತ ಕೊಟ್ಟದ್ದು. ಈಗ ಬಾಡಿಗೆ ಮನೆ ಹೆಂಗ್ ಕೊಡ್ತಾರಲ್ಲ, ಬಾಡಿಗೆ ಮನೆಯಲ್ಲಿ ಹೋಗಿ ಇದ್ಕೊಂಡ್ಬಿಟ್ಟು ನಂದೇ ಮನೆ ಅಂತ ಹೇಳಿದ್ರೆ ಬಿಡ್ತಾರ ಅವರು? ಹೇಗೋ ಹಾಗೆ ಇದು ದೇವರು ಕೊಟ್ಟ ಮನೆ. ಇದು ವಾಸ ಮಾಡ್ಲಿಕ್ಕೆ, ಕಲಿಯೋದಕ್ಕೆ. ಈ ಬ್ರಹ್ಮಾಂಡವೇ ದೊಡ್ಡ ಶಾಲೆ, ಇದು ಸ್ಕೂಲು. ಅಲ್ಲಿ ಕಲಿಯಕ್ಕೆ ಬಂದಿರೋದು ನಾವು. ಬಂದ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ಬಿಟ್ಟು ಇದು ನಂದು ಹಂಗಂತ ಹೇಳಿದ್ರೆ ಎಷ್ಟು ಅನ್ಯಾಯ, ಮೋಸ ಇದು ನಾವು ಮಾಡ್ತಾ ಇರೋದು. ದೇವರು ಆದ್ರೂ ಕರುಣಿ, ಅದನ್ನ ಅಷ್ಟು ಬೇಗ ಅವನು ಶಿಕ್ಷೆ ಕೊಡಲ್ಲ ಅದಕ್ಕೆ. ಆದ್ರೆ ಸಂಸಾರದಲ್ಲಿ ಇಟ್ಟಿರ್ತಾನೆ ಅಷ್ಟೇ. ಎಲ್ಲಿ ತನಕ ನಿನಗೆ ಮಮತೆ ಹೋಗೋದಿಲ್ಲ ಅಲ್ಲಿ ತನಕ ಈ ಸಂಸಾರ, ಹುಟ್ಟು ಸಾವು, ಈ ಜಂಜಾಟದಲ್ಲಿ ಇರಬೇಕು ನಾವು ಹಾಗೆ ಅಂತ. ಆದ್ರೆ ಪರೀಕ್ಷಿತ ರಾಜನಿಗೆ ನೋಡಿ ಎಷ್ಟು ಚಂದ ಹೇಳ್ತಾರ. ರಾಜ್ಯೇ ಚ ಅವಿಕಲೆ ನಿತ್ಯ ನಿರೋಢ ಮಮತಾಂ ಜಹೌ. ಆ ಮಮತೆ ಪರೀಕ್ಷಿತ ರಾಜನಿಗೆ ಹೋಯ್ತಂತೆ. ನೋಡಿ, ಇದು ಶುಕಾಚಾರ್ಯರ ಮಾತು ಕೂಡ ಒಂದು ಪಾಯಿಂಟ್. ಅದರಿಂದ ಇಂತಹ ಶುಕಾಚಾರ್ಯರ, ಜ್ಞಾನಿಗಳ, ಶ್ರೀಮದಾಚಾರ್ಯರ ಮಾತು ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕು. ಪುರಂದರದಾಸರ ಮಾತು, ಜಗನ್ನಾಥದಾಸರ ಮಾತು. ಆ ರೀತಿಯಾಗಿ ಆ ಮಾತಿನಲ್ಲಿ ಆ ಶಕ್ತಿಯನ್ನ ದೇವರು ತುಂಬಿಸಿಟ್ಟಿರ್ತಾನೆ. ಆ ಶಕ್ತಿಯಿಂದ ಏನಾಗ್ತದೆ? ನಮ್ಮ ಮಮತೆ ಹೋಗ್ತದೆ. ಹೃದಯದಲ್ಲಿ ಇರುವ ಇದನ್ನೇ ಮಲ, ಮನಸ್ಸಿನ ಕಸ ಅಂದ್ರೆ ಇದೆ ಮಮತೆ. ನಂದು ಅಂತ ಬಂದು ಕೂತಿರ್ತದೆ ಮೊದಲು. ಇದು ಯಾರ್ದು ದುಡ್ಡು? ನಂದು. ಇದು ಯಾರ್ದು ಶರೀರ? ನಂದು. ಅದು ಹೋಗ್ಬೇಕು ಅಂದ್ರೆ ಆ ದೊಡ್ಡವರ ಮಾತಿನಲ್ಲಿದೆ ಆ ಶಕ್ತಿ ಇದೆ, ಬೇರೆ ಎಲ್ಲೂ ಇಲ್ಲ ಅದು. ನೋಡಿ, ಶುಕಾಚಾರ್ಯರ ಮಾತನ್ನು ಕೇಳಿ ಪರೀಕ್ಷಿತ ರಾಜನಿಗೆ ಮೊದಲೇ ಹೋಗಿತ್ತು, ಇನ್ನು ನಿಶೇಷವಾಗಿ ಹೋಯ್ತು ಹಾಗೆ ಅಂತ. ಚೂರು ಬ್ಯಾಲೆನ್ಸ್ ಇಲ್ಲದೆ ಹೋಯ್ತು, ನಿಲ್ಲಾಯ್ತು, 0. ಮತ್ತೆ ಏನ್ ಮಾಡಿದ ಹಾಗೆಂದ್ರೆ, ಪಪ್ರಚ್ಚ ಚೇಮಮೇವಾರ್ಥಂ ಯನ್ಮಾಂ ಪೃಚ್ಛತ ಸತ್ತಮ ಕೃಷ್ಣಾನಭಾವ ಶ್ರವಣೆ ಶ್ರದ್ಧಧಾನೋ ಮಹಾಯಶಾಹ. ಶೌನಕಾದಿಗಳು ಕೇಳಿದರು. ಏನ್ ಕೇಳಿದ ಪರೀಕ್ಷಿತ ರಾಜ? ಮುಂದೆ ಏನ್ ಕೇಳಿದ ಹಾಗೆ ಅಂತ ಕೇಳಿದರು. ಅದಕ್ಕೆ ಉತ್ತರವಾಗಿ ಸುತಾಚಾರ್ಯರು ಹೇಳ್ತಾ ಇದ್ದಾರೆ, ಪಪ್ರಚ್ಚ ಹಿಮಮೇವಾರ್ಥಂ ಯನ್ಮಾಂ ಪೃಚ್ಛತ ಸತ್ತಮಾಹ. ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನೋ ಮಹಾಯಶಾಹ.
ಒಂದು ನಿಮಿಷ. ಯನ್ಮಾಂ ಪೃಚ್ಛತ ಸತ್ತಮ ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮ ತ್ರೈವರ್ಗಿಕಂಚ ಯತ್ ವಾಸುದೇವೇ ಭಗವತಿ ಸ್ವಾತ್ಮಾಭಾವಂ ದೃಢಂ ಗತಃ. ಮರಣವನ್ನ ಹೊಂದಲಿಕ್ಕಿರುವ ಸಂಸ್ಥಾಂ ವಿಜ್ಞಾಯ, ತನಗೆ ಸಮೀಪದಲ್ಲಿ ಮರಣ ಬರಲಿಕ್ಕಿದೆ ಹಾಗೆ ಅಂತ ತಿಳಿದು, ತ್ರೈವರ್ಗಿಕಂ ಅಂದ್ರೆ ಸನ್ಯಸ್ಯ ಕರ್ಮ ತ್ರೈವರ್ಗಿಕಂಚ, ಧರ್ಮ ಅರ್ಥ ಕಾಮ ಇದರ ಸಾಧನೆಗಳನ್ನೆಲ್ಲ ಬಿಟ್ಟು ಅಂತ ಅರ್ಥ. ತತ್ಸನ್ಯಸ್ಯ ಧರ್ಮಾರ್ಥ ಕಾಮ ಸಾಧನಂ ಯತ್ಕರ್ಮ, ಯಾವ ಕರ್ಮದಿಂದ ಧರ್ಮಾರ್ಥ ಕಾಮಗಳು ಬೆಳೀತದೋ ಅಂತಹ ಕರ್ಮಗಳನ್ನು ಬಿಟ್ಟು ಹಾಗೆಂತ ಅರ್ಥ. ವಾಸುದೇವೇ ಭಗವತಿ, ಪರಮಾತ್ಮನಾದ ಆ ವಾಸುದೇವನಲ್ಲಿ ಸ್ವಾತ್ಮಭಾವಂ ದೃಢಂಗತಃ, ಭಕ್ತಿಯನ್ನ ಬೆಳೆಸಿದ ಹಾಗೆ ಅಂತ ಹೇಳ್ತಾರೆ. ಸಹ ತದಾಪ್ತಕಾಮ ಆತ್ಮಸ್ವರೂಪಭೂತ ಪರಮಾನಂದ ಭವೇತ್. ಯಹ ವಿದ್ವಾನ್ ಹರಿಂ ಸರ್ವಗುಣಾನಾಂ ಆಪ್ತೇಃ ಸರ್ವಗುಣಪೂರ್ಣತ್ವಾತ್ ನಿಮಿತ್ತಾತ್ ಆತ್ಮನಾಮತಯ ಆತ್ಮಶಬ್ದವಾಚ್ಯತ್ವೇನ ನಿತ್ಯಶಃ ಉಪಾಸ್ತೆ. ಪರಮಾತ್ಮ ಏನಾಗಿದ್ದಾನೆ? ಸರ್ವಗುಣಪೂರ್ಣನಾಗಿದ್ದ, ಅದರಿಂದ ಅವನನ್ನ ಆತ್ಮ ಅಂತ ಕರೀತಾರೆ. ಈ ರೀತಿಯಾಗಿ ಅವರು ನಿತ್ಯ ಉಪಾಸನೆ ಮಾಡ್ತಾರೆ. ಅದರಿಂದ ಸ್ವಾತ್ಮಭಾವಂ, ತಾನು ಕೂಡ ಅದೇ ರೀತಿಯಾಗಿ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಹಾಗೆ ಅಂತ. ವಾಸುದೇವೇ ಭಗವತಿ ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಆತ್ಮಭಾವಂ, ಆತ್ಮೇತಿ ಭಾವಾನಾಂ ಗುಣಪೂರ್ಣತ್ವೇನ ಆತ್ಮಶಬ್ದವಾಚ್ಯೇನ ಉಪಾಸನಾಂ ದೃಢಂ ಯಥಾ ಸ್ಯಾತ್. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ನನಗೆ ಸ್ವಾಮಿ ಆಗಿದ್ದಾನೆ ಎನ್ನುವ ಒಂದು ಉಪಾಸನೆಯನ್ನ ದೃಢವಾಗಿ ಹೇಗೆ ಆಗ್ತದೋ ಆ ರೀತಿಯಾಗಿ ಮಾಡಿಕೊಂಡ ಅಂದ್ರೆ ಏನರ್ಥ? ನಿತ್ಯದಲ್ಲೂ ಅದನ್ನು ಚಿಂತನೆ ಮಾಡಿದ ಅಂತ ಅರ್ಥ. ಮಾಡ್ತಾ ನೀವೇನು ಹಿಂದೆ ಪ್ರಶ್ನೆ ಮಾಡಿದಿರಿ, ಅವನೇನು ಪ್ರಶ್ನೆ ಮಾಡಿದ ಹಾಗೆ ಅಂತ, ಆ ಪ್ರಶ್ನೆಯನ್ನೇ ಪರೀಕ್ಷಿತರಾಜನು ಕೂಡ ಮಾಡಿದ ಅಂತ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣನ ವಿಚಾರವನ್ನ ಕೇಳ್ತಾ ಇರಬೇಕು ಅಂತ ಅವನಿಗೆ, ಅದರಿಂದ ಮತ್ತೆ ಅವನು ಪ್ರಶ್ನೆಯನ್ನು ಮಾಡಿದ ಹಾಗೆ ಅಂತ ಅದರ 3ನೇ ಶ್ಲೋಕದ ಅಭಿಪ್ರಾಯ. ಅದು ರಾಜೋವಾಚ, ಏನ್ ಪ್ರಶ್ನೆ ಮಾಡಿದ ರಾಜ? ರಾಜ ಅಂದ್ರೆ ಪರೀಕ್ಷಿತ್ ರಾಜ ಏನ್ ಪ್ರಶ್ನೆ ಮಾಡಿದ? ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾನಘ ತಮೋ ವಿಶೀರ್ಯತೆ ಮಹ್ಯಂ ಹರೇ ಕಥಯತಃ ಕಥಾಹ. ಸಮೀಚೀನಂ ವಚಃ, ನಿಮ್ಮ ಮಾತು ಭಾರಿ ಸುಂದರವಾಗಿದೆ, ಭಾರಿ ಅದ್ಭುತ ಇದೆ. ಬ್ರಹ್ಮನ್ ನೀವು ಬ್ರಹ್ಮನ್ ಅಂದ್ರೆ ವೇದಗಳನ್ನ ಚೆನ್ನಾಗಿ ಬಲ್ಲವರು, ವೇದವಾದ ಉಳ್ಳವರು ಅಂದ್ರೆ ವೇದ ಜ್ಞಾನ ಉಳ್ಳವರು ಅಂತ ಅರ್ಥ. ಸರ್ವಜ್ಞಸ್ಯ ತವಾನಗ, ಸರ್ವಜ್ಞರಾದ ತಮ್ಮ ಮಾತು ಪಾಪಿಷ್ಟರು, ಪಾಪ ಇಲ್ಲದವರು. ಅಘ ಅಂದ್ರೆ ಪಾಪ ಅಂತ ಅರ್ಥ. ಅನಘ ಅಂದ್ರೆ ಪಾಪ ಇಲ್ಲದವರು. ನೀವು ಮಹಾ ತಪಸ್ವಿಗಳು, ಜ್ಞಾನಿಗಳು, ಸರ್ವಜ್ಞರು, ಪಾಪ ಇಲ್ಲದವರು, ನಿಮ್ಮ ಮಾತು ಬಲು ರಮ್ಯವಾಗಿದೆ ಹಾಗೆ ಅಂತ. ತಮೋ ವಿಶೀರ್ಯತೆ ಮಹ್ಯಂ ಕಥಯತಃ ಕಥಾ ಹರೇಹೇ ಕಥಾಹ ಕಥಯತಃ. ನೀವು ಪರಮಾತ್ಮನ ಕಥೆಯನ್ನು ಹೇಳ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ತಮಸ್ಸು ಅಂದ್ರೆ ಅಜ್ಞಾನ ಅದು ನಾಶವಾಗ್ತಾ ಇದೆ ಅಂತ. ನೋಡಿ, ಪರೀಕ್ಷಿತ್ ಅವನಿಗೆ ಆದ ಅನುಭವ ನೋಡಿ. ಹರಿಕತೆ ಕೇಳ್ತಾ ಏನಾಗಬೇಕು, ನಮಗೆ ಈ ಭಾವನೆ ಬರಬೇಕು.
ಹರಿಕತೆ ಕೇಳ್ತಾ ನಮ್ಮ ಹೃದಯದಲ್ಲಿ ಇರುವ ಅಜ್ಞಾನ ಹೋಗ್ತಾ ಇದೆ ಹಾಗೆಂಬ ಒಂದು ಭಾವನೆ ಬರಬೇಕು. ಹಾ ಭೂಯ ಏವ ವಿವಿತ್ಸಾಮಿ ಭಗವಾನ್ ಆತ್ಮಮಾಯೆಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ ಯಥಾ ಗೋಪಾಯತಿ ವಿಭುಃ ಯಥಾ ಸಂಯಚ್ಛತೆ ಪುನಃ ಹಾಗೆ ಅಂತ ಆ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಶ್ರೀಮದ್ವೇಷಾರ್ಪಣಮಸ್ತು.